ಹಾಯ್ ಫ್ರೆಂಡ್ಸ್, ದಲಿತ ನಾಯಕ KH ಮುನಿಯಪ್ಪ ಜೀವನದ ಕಥೆ ಏನು? ಇವರು ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ಇವರು 7 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದು ನಿಮಗೆ ಗೊತ್ತಾ? ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಸಲ ಸಚಿವರಾಗಿದ್ದಾರೆ? ಇವರ ಹೆಂಡತಿ ಮಕ್ಕಳು ಯಾರು ಗೊತ್ತಾ? ಇವರು ಮಾಡಿರೋ ಆಸ್ತಿ ಎಷ್ಟು, ಓದಿರೋದು ಎಷ್ಟು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1948 ಮಾರ್ಚ್ 7ರಂದು ಜನನ. KH ಮುನಿಯಪ್ಪ ಇವರು 1948 ಮಾರ್ಚ್ 7ರಂದು ಇಂದಿನ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಕಂಬದಹಳ್ಳಿಯಲ್ಲಿ ಜನಿಸಿದ್ರು. ತಂದೆ ಹನುಮಪ್ಪ, ತಾಯಿ ಶ್ರೀಮತಿ ವೆಂಕಟಮ್ಮ. SC ಸಮುದಾಯದಲ್ಲಿ ಜನಿಸಿದ ಮುನಿಯಪ್ಪರದ್ದು ಮಧ್ಯಮ ವರ್ಗದ ಕುಟುಂಬವಾಗಿತ್ತು. ಚೆನ್ನಾಗಿ ಓದಿದ ಮುನಿಯಪ್ಪ ಬೆಂಗಳೂರು ಯೂನಿವರ್ಸಿಟಿಯಿಂದ LLB ಪದವಿ ಪಡ್ಕೊಂಡ್ರು. ಇದರ ನಡುವೆ ರಾಜಕೀಯದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. 20ನೇ ವಯಸ್ಸಿನಲ್ಲೇ ರಾಜಕೀಯದಲ್ಲಿ ಆಕ್ಟಿವ್. ಹೌದು, ಓದುತ್ತಿದ್ದಾಗಲೇ ಮುನಿಯಪ್ಪ ರಾಜಕೀಯದಲ್ಲಿ ಆಕ್ಟಿವ್ ಆದ್ರು. 1969ರಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ SC/ST ಸೆಲ್ನ ವೈಸ್ ಚಾನ್ಸಲರ್ ಆಗಿ ನೇಮಕವಾದ್ರು. ನಂತರ ತಾಲೂಕು ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್ನಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿದ್ರು. 1978ರಿಂದ 83ರವರೆಗೆ ಶಿಡ್ಲಘಟ್ಟದ ತಾಲೂಕು ವ್ಯವಸಾಯ ಸೇವಾ ಸಹಕಾರಿ ಬೋರ್ಡ್ನ ಉಪಾಧ್ಯಕ್ಷರಾಗಿಯೂ ಆಯ್ಕೆಯಾದ್ರು. ಕೋಲಾರ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಕಮಿಟಿಯಲ್ಲೂ ಸದಸ್ಯರಾಗಿ ಕೆಲಸ ಮಾಡಿದ್ರು. ನಂತರ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯಲ್ಲಿ ಲೀಗಲ್ ಸೆಲ್ನ ಸದಸ್ಯರಾಗಿಯೂ ಕೆಲಸ ಮಾಡಿದ್ರು. ಪಕ್ಷಕ್ಕೆ ಇವರ ಪರಿಶ್ರಮವನ್ನು ಗಮನಿಸಿ 1994ರಲ್ಲಿ ಇವರನ್ನ AICCಯ ಜಂಟಿ ಕಾರ್ಯದರ್ಶಿಯನ್ನಾಗಿಯೂ ನೇಮಿಸಲಾಯಿತು. 1991ರಿಂದ ಶುರುವಾಯಿತು ಗೆಲುವಿನ ಓಟ. ಇಂಥ ಮುನಿಯಪ್ಪಗೆ 1991ರಲ್ಲಿ SCಗೆ ಮೀಸಲಿರೋ ಕೋಲಾರ ಲೋಕಸಭೆ ಕ್ಷೇತ್ರದಿಂದ ಟಿಕೆಟ್ ನೀಡಲಾಯಿತು. BJPಯ V ಹನುಮಪ್ಪ ಅನ್ನೋರ ವಿರುದ್ಧ ಮುನಿಯಪ್ಪ ಭರ್ಜರಿಯಾಗಿ ಗೆಲುವು ದಾಖಲಿಸಿದ್ರು. ಇಲ್ಲಿ ಶುರುವಾದ ಇವರ ಗೆಲುವಿನ ಓಟ 2019ರವರೆಗೂ ಮುಂದುವರಿಯಿತು. 1996, 1998, 1999, 2004, 2009, 2014ರಲ್ಲಿ ಭರ್ಜರಿಯಾಗಿ ಗೆಲುವು ಕಂಡ್ರು. ಹೀಗೆ ಸತತವಾಗಿ 7 ಸಲ ವಿನ್ ಆಗಿ ದಾಖಲೆ ಬರೆದ್ರು. 1991ರಿಂದ 1999ರ ನಡುವೆ ವಿವಿಧ ಸಂಸದೀಯ ಸಮಿತಿಗಳಲ್ಲಿ ಸದಸ್ಯರಾಗಿಯೂ ಕೆಲಸ ಮಾಡಿದ್ರು. 2004ರಲ್ಲಿ ಸಂಸದರಾದಾಗ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ರಾಜ್ಯ ಖಾತೆ ಸಚಿವರಾಗಿ, 2009ರಿಂದ 2014ರವರೆಗೆ ರೈಲ್ವೆ ಇಲಾಖೆ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಇಲಾಖೆಯ ರಾಜ್ಯ ಖಾತೆ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2014ರಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮುನಿಯಪ್ಪನವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. 2019ರಲ್ಲಿ ಸೋಲು, ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ. ಹೀಗೆ 7 ಸಲ ಗೆದ್ದು ಸತತ 3 ದಶಕಗಳ ಕಾಲ ಸಂಸದರಾಗಿದ್ದ ಮುನಿಯಪ್ಪಗೆ 2019ರಲ್ಲಿ ಶಾಕ್ ಆದಿತ್ತು. ಇವರ ವಿರುದ್ಧ BJPಯಿಂದ ಕಣಕ್ಕೆ ಇಳಿದಿದ್ದ S ಮುನಿಸ್ವಾಮಿ 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ಕಂಡ್ರು. ಇದಾದ್ಮೇಲೆ 2023ರ ವಿಧಾನಸಭೆ ಚುನಾವಣೆ ವೇಳೆಗೆ ಮುನಿಯಪ್ಪ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರು. ದೇವನಹಳ್ಳಿ ಕ್ಷೇತ್ರದಿಂದ ಸ್ಪರ್ಧಿಸಿ ವಿನ್ ಆದ್ರು. ರಾಜ್ಯ ರಾಜಕಾರಣದಲ್ಲಿ ಮೊದಲ ಗೆಲುವು ಇದಾದ್ರೂ ಇವರಿಗೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಜಾಗ ಸಿಕ್ತು. ಸದ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. KH ಮುನಿಯಪ್ಪ ಕುಟುಂಬ ಹೇಗಿದೆ? KH ಮುನಿಯಪ್ಪ M ನಾಗರತ್ನಮ್ಮ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ 4 ಹೆಣ್ಣು ಮತ್ತು ಓರ್ವ ಗಂಡು ಸೇರಿದಂತೆ 5 ಮಕ್ಕಳಿದ್ದಾರೆ. ಇವರಲ್ಲಿ ಮಗ IFS ಅಧಿಕಾರಿಯಾಗಿದ್ರೆ ಮಗಳು ರೂಪಕಲಾ ಶಶಿಧರ್ KGF ಶಾಸಕಿಯಾಗಿದ್ದಾರೆ. ಈಗ ಮತ್ತೋರ್ವ ಅಳಿಯ KR ಪುರಂ ಉಪ ನೋಂದಣಿ ಅಧಿಕಾರಿಯಾಗಿರುವ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಕೊಡಿಸಲು ಟ್ರೈ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಕೋಲಾರದ ಮತ್ತೋರ್ವ ಕಾಂಗ್ರೆಸ್ ನಾಯಕ ರಮೇಶ್ ಕುಮಾರ್ ಬಣದಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಅಂದಹಾಗೆ SC ಎಡಗೈ ಸಮುದಾಯದ ಮುನಿಯಪ್ಪಗೆ ಕೋಲಾರದಲ್ಲಿ ಶಾಸಕರಿಂದಲೂ ಭಾರಿ ವಿರೋಧ ವ್ಯಕ್ತವಾಗಿದೆ. ಮುನಿಯಪ್ಪ ಮಾಡಿರೋ ಆಸ್ತಿ ಎಷ್ಟು? ದಲಿತ ಸಮುದಾಯದ ನಾಯಕ ಎನಿಸಿಕೊಂಡಿರೋ ಮುನಿಯಪ್ಪ 59 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದರಲ್ಲಿ 41 ಕೋಟಿ ರೂಪಾಯಿಯಷ್ಟು ಆಸ್ತಿ ಪತ್ನಿ ನಾಗರತ್ನ ಬಳಿಯೇ ಇದೆ.
ಇನ್ನು ದಂಪತಿಯಿಂದ ಸೇರಿ 25 ಕೋಟಿ ರೂಪಾಯಿ ಸಾಲ ಕೂಡ ಇದೆ. ಕೆಎಚ್ ಮುನಿಯಪ್ಪ ಬಳಿ 100 ಗ್ರಾಂ ಚಿನ್ನ ಇದ್ದು ಪತ್ನಿ ನಾಗರತ್ನ ಬಳಿ 1565 ಗ್ರಾಂನಷ್ಟು ಚಿನ್ನ ಇದೆ. ಮುನಿಯಪ್ಪಗೆ ಇಷ್ಟು ದುಡ್ಡು ಎಲ್ಲಿಂದ? ಮುನಿಯಪ್ಪ 2021-22ರಲ್ಲಿ ತಮ್ಮ ವಾರ್ಷಿಕ ಆದಾಯ 42,77,000 ಮತ್ತು ಆಸ್ತಿಯ ಮೂಲ ಪೆನ್ಷನ್, ಕೃಷಿ ಭೂಮಿ, ಬಾಡಿಗೆ ದುಡ್ಡು ಅಂತ ಮಾಹಿತಿ ನೀಡಿದ್ದಾರೆ. ಅದೇ ರೀತಿ ತಮ್ಮ ಹೆಂಡತಿ ನಾಗರತ್ನ ವಾರ್ಷಿಕ ಆದಾಯ 49,97,000 ರೂಪಾಯಿಯಷ್ಟಿದ್ದು ಆದಾಯದ ಮೂಲ ಉದ್ಯಮ ಮತ್ತು ಕೃಷಿ ಅಂತ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಮಾಜಿ ಸಂಸದ ಹಾಲಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಜೀವನದ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? 35 ವರ್ಷಗಳಿಂದ ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇರೋ ಇವರು ದಲಿತ ಸಮುದಾಯದ ಏಳಿಗೆಗೆ ಕೆಲಸ ಮಾಡಿದ್ದಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.